ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ ನಾಗ್. ಯುನೈಟೆಡ್ ಕಿಂಗ್ಡಮ್ ನ ವೀಸಾದಲ್ಲಿ ಒಂದಿಷ್ಟು ಬದಲಾವಣೆ ಆಗ್ತಿದೆ. ಇದೇ ಜುಲೈ 15ರಿಂದ ಈ ವೀಸಾ ವಿತರಣೆ ಆಗ್ತಿದೆ. ಗ್ರೇಟ್ ಬ್ರಿಟನ್ಗೆ ಪ್ರಯಾಣ ಮಾಡ್ತಿರೋರು, ಮುಂದೆ ಪ್ರಯಾಣ ಮಾಡೋಕೆ ಪ್ಲಾನ್ ಮಾಡ್ತಿರೋರು ಈ ಹೊಸ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋದು ಒಳ್ಳೆಯದು. ಯುಕೆ ವೀಸಾದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಿದೆ, ಈ ವೀಸಾ ಅಂದ್ರೆ ಏನು, ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಈ ವೀಸಾ ಅಂದ್ರೆ ಏನು? ಯುಕೆ ಇ ವೀಸಾ ಅನ್ನೋದು ನಿಮ್ಮ ವಲಸೆ ಸ್ಥಿತಿ ಮತ್ತು ಯುಕೆಗೆ ಪ್ರವೇಶಿಸಲು ಅಥವಾ ಅಲ್ಲಿ ಉಳಿಯಲು ನಿಮಗೆ ನೀಡಿರುವ ಅನುಮತಿಯ ಷರತ್ತುಗಳ ಒಂದು ಸುರಕ್ಷಿತ ಡಿಜಿಟಲ್ ದಾಖಲೆಯಾಗಿದೆ. ಇದು ನಿಮ್ಮ ಪಾಸ್ಪೋರ್ಟ್ ನಲ್ಲಿರುವ ಸಾಂಪ್ರದಾಯಿಕ ಭೌತಿಕ ವೀಸಾ ಸ್ಟಿಕ್ಕರ್ಗೆ ಬದಲಾಗಿ ಡಿಜಿಟಲ್ ರೂಪದಲ್ಲಿ ಸಿಗುವ ವೀಸಾ ಆಗಿದೆ. ಅದನ್ನು ಯುಕೆ ವಿಸಾಸ್ ಅಂಡ್ ಇಮಿಗ್ರೇಷನ್ ನ ಆನ್ಲೈನ್ ಖಾತೆಯ ಮೂಲಕ ನಿರ್ವಹಿಸಲಾಗುತ್ತದೆ. ನಿಮ್ಮ ಪಾಸ್ಪೋರ್ಟ್ ಅನ್ನ ಯುಕೆ ವಿಐ ಖಾತೆಗೆ ಲಿಂಕ್ ಮಾಡಲಾಗುತ್ತದೆ. ಹಾಗಾಗಿ ಯುಕೆಗೆ ಪ್ರಯಾಣಿಸಲು ನಿಮ್ಮ ಈ ವೀಸಾ ಅಧಿಕೃತ ದಾಖಲೆಯಾಗಿರುತ್ತದೆ. ಡಿಜಿಟಲ್ ರೂಪದಲ್ಲಿ ಇರೋದ್ರಿಂದ ಯಾವಾಗ ಎಲ್ಲಿ ಬೇಕಾದ್ರೂ ಆಕ್ಸೆಸ್ ಮಾಡಲು ಅನುಕೂಲ. ಭೌತಿಕ ದಾಖಲೆಗಳಂತೆ ಇದನ್ನು ಕಳೆದುಕೊಳ್ಳಲು, ಕದಿಯಲು ಅಥವಾ ತಿದ್ದುಪಡಿ ಮಾಡೋಕೆ ಸಾಧ್ಯ ಇರುವುದಿಲ್ಲ. ವೀಸಾ ಅನುಮೋದನೆಯ ನಂತರ ಭೌತಿಕ ವೀಸಾಗಾಗಿ ಕಾಯುವ ಅಥವಾ ಅದನ್ನು ಸಂಗ್ರಹಿಸುವ ಅಗತ್ಯವಿಲ್ಲ. ಯುಕೆ ಗಡಿಯಲ್ಲಿ ಮತ್ತು ಉದ್ಯೋಗದಾತರಿಗೆ, ಮನೆಯ ಮಾಲೀಕರಿಗೆ ನಿಮ್ಮ ವೀಸಾ ಸ್ಥಿತಿಯನ್ನ ಸಾಬೀತುಪಡಿಸುವುದು ಬಲು ಸುಲಭ. ಜುಲೈ 15ರ ನಂತರ ಏನೆಲ್ಲ ಬದಲಾವಣೆ? ಹೇಗಿರುತ್ತೆ ಯುಕೆ ಇ ವೀಸಾ? ಸಾಮಾನ್ಯವಾಗಿ ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ವೀಸಾಗಳಿಗೆ ಸ್ಟಿಕ್ಕರ್ ರೂಪದಲ್ಲಿ ಇರುತ್ತವೆ. ಅದನ್ನ ಪಾಸ್ಪೋರ್ಟ್ಗೆ ಅಂಟಿಸುವ ಮೂಲಕ ಸಂಪೂರ್ಣ ಅವಧಿಯವರೆಗೂ ಅದನ್ನ ಜೋಪಾನ ಮಾಡಬೇಕಾಗ್ತದೆ. ಆದರೆ ಇನ್ನು ಮುಂದೆ ಈ ರೀತಿಯ ಭೌತಿಕ ವೀಸಾ ಸ್ಟಿಕ್ಕರ್ಗಳ ವಿತರಣೆಯನ್ನ ಸ್ಥಗಿತಗೊಳಿಸಲಾಗ್ತಿದೆ. ಅರ್ಹ ಅರ್ಜಿದಾರರು ಇನ್ನು ಮುಂದೆ ಆನ್ಲೈನ್ ಯುಕೆ ವಿಸಾಸ್ ಅಂಡ್ ಇಮಿಗ್ರೇಷನ್ ಯುಕೆ ವಿಐ ಖಾತೆ ಮೂಲಕ ಎಲೆಕ್ಟ್ರಾನಿಕ್ ವೀಸಾ ಪಡೆಯುತ್ತಾರೆ. ಆ ಈ ವೀಸಾ ಪಾಸ್ಪೋರ್ಟ್ಗೆ ನೇರವಾಗಿ ಲಿಂಕ್ ಆಗಿರುತ್ತೆ. ವಿದ್ಯಾರ್ಥಿ ವೀಸಾ, ನುರಿತ ಕೆಲಸಗಾರರು, ಗ್ಲೋಬಲ್ ಬಿಸಿನೆಸ್ ಮೊಬಿಲಿಟಿ, ಗ್ಲೋಬಲ್ ಟ್ಯಾಲೆಂಟ್, ಅಂತಾರಾಷ್ಟ್ರೀಯ ಕ್ರೀಡಾಪಟು, ಯೂತ್ ಮೊಬಿಲಿಟಿ ಸ್ಕೀಮ್ ಹಾಗೂ ತಾತ್ಕಾಲಿಕ ಕೆಲಸಗಳಿಗಾಗಿ ಪ್ರಯಾಣ ಮಾಡುವ ಕೆಲಸಗಾರರು ತಮ್ಮ ಪಾಸ್ಪೋರ್ಟ್ ಗಳಲ್ಲಿ ವೀಸಾ ಸ್ಟಿಕ್ಕರ್ ಗಳನ್ನ ಪಡೆಯುವುದಿಲ್ಲ. ವೀಸಾ ಅರ್ಜಿ ಕೇಂದ್ರದಲ್ಲಿ ಬಯೋಮೆಟ್ರಿಕ್ ದಾಖಲಾತಿ ಪೂರ್ಣಗೊಳಿಸಿದ ನಂತರ ಅವರು ಯುಕೆ ವಿಐ ಖಾತೆಯನ್ನ ಕ್ರಿಯೇಟ್ ಮಾಡಬೇಕಾಗುತ್ತದೆ. ಆ ಅಕೌಂಟ್ ನಲ್ಲೇ ಈ ವೀಸಾ ಲಭ್ಯವಿರುತ್ತೆ. ಯುಕೆಯಲ್ಲಿ 6 ತಿಂಗಳಿಗಿಂತ ಹೆಚ್ಚು ಕಾಲ ಉಳಿಯಲು ಅನುಮತಿ ಪಡೆದವರು ಅಥವಾ ಶಾಶ್ವತವಾಗಿ ಉಳಿದುಕೊಳ್ಳಲು ಅನುಮತಿ ಪಡೆದವರು ಯುಕೆ ವಿಐ ಇ ವೀಸಾ ಮೂಲಕವೇ ಪ್ರವೇಶಿಸಬೇಕು. ಬಯೋಮೆಟ್ರಿಕ್ ರೆಸಿಡೆನ್ಸ್ ಪರ್ಮಿಟ್ ಗಳನ್ನ ಹೊಂದಿರುವ ವ್ಯಕ್ತಿಗಳು ಈ ವೀಸಾಗೆ ಬದಲಾಗಬೇಕಾಗುತ್ತೆ. ಯಾಕೆಂದ್ರೆ ಬಿಆರ್ಪಿಗಳು ಇನ್ನು ಮುಂದೆ ಮಾನ್ಯತೆ ಹೊಂದಿರುವುದಿಲ್ಲ. 6 ತಿಂಗಳಿಗಿಂತ ಕಡಿಮೆಯ ಅವಧಿಯ ಅಲ್ಪಾವಧಿ ವೀಸಾಗಳನ್ನ ಹೊಂದಿರುವ ಅರ್ಜಿದಾರರಿಗೆ ಈಗಲೇ ಈ ವೀಸಾ ವಿತರಣೆಯಾಗಲ್ಲ. ಅವರು ಹಿಂದಿನಂತೆ ಸ್ಟಿಕ್ಕರ್ ಮುದ್ರೆಯನ್ನ ಪಡೆಯಬಹುದು. ಜುಲೈ 15ರಿಂದ ಎಲ್ಲ ಹೊಸ ಯುಕೆ ವೀಸಾಗಳನ್ನ ಈ ವೀಸಾಗಳಾಗಿ ನೀಡಲಾಗುತ್ತದೆ. ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಪ್ರಯಾಣಕ್ಕೂ ಮೊದಲು ಒಂದಷ್ಟು ಕ್ರಮಗಳನ್ನ ಅನುಸರಿಸುವುದು ಒಳ್ಳೆಯದು. ಮೊದಲಿಗೆ ಯುಕೆ ವಿಐ ಖಾತೆಯನ್ನ ರಚಿಸಿ ಅದರಲ್ಲಿ ನಿಮಗೆ ಅನುಮೋದನೆಯಾಗಿರುವ ವೀಸಾ ಪಡೆಯಿರಿ. ನಿಮ್ಮ ಪ್ರಸ್ತುತ ಪಾಸ್ಪೋರ್ಟ್ ನ ವಿವರಗಳು ನಿಮ್ಮ ಯುಕೆ ವಿಐ ಖಾತೆಗೆ ಸರಿಯಾಗಿ ಲಿಂಕ್ ಆಗಿರುವುದನ್ನ ಖಚಿತಪಡಿಸಿಕೊಳ್ಳಿ. ಪ್ರಯಾಣಿಸುವ ಮೊದಲು ನಿಮ್ಮ ಯುಕೆ ವಿಐ ಖಾತೆಯಿಂದ ಶೇರ್ ಕೋಡ್ ಅನ್ನ ರಚಿಸಿ. ಈ ಕೋಡ್ ನಿಮ್ಮ ವಲಸೆ ನೀತಿಯನ್ನ ಸಾಬೀತುಪಡಿಸುತ್ತದೆ. ಹಾಗೆ ವಿಮಾನಯಾನ ಸಂಸ್ಥೆ ಅಥವಾ ಗಡಿ ಅಧಿಕಾರಿಗಳಿಗೆ ಇದು ಬೇಕಾಗಬಹುದು. ವೀಸಾ ಡಿಜಿಟಲ್ ಆಗಿದ್ದರೂ ನೀವು ವೀಸಾ ಅರ್ಜಿ ಕೇಂದ್ರಕ್ಕೆ ಭೇಟಿ ನೀಡಿ ಬೆರಳಚ್ಚು ಮತ್ತು ಫೋಟೋವನ್ನ ನೀಡುವುದು ಕಡ್ಡಾಯವಾಗಿದೆ. ಒಟ್ಟಿನಲ್ಲಿ ವೀಸಾ ಮತ್ತು ವಲಸೆ ವ್ಯವಸ್ಥೆಗಳು ಸಂಪೂರ್ಣ ಡಿಜಿಟಲೀಕರಣ ಆಗುವಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.